ವಾಪಸ್ ಬರ್ತೀನಿ ಮಂಜು. ದೈಹಿಕವಾಗಿ ಹಲ್ಲೆ ಮಾಡಿಲ್ಲ, ಆದ್ರೆ ಬೆದರಿಸುತ್ತಿದ್ದಾರೆ. ನಿನಗೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೆದರಿಸ್ತಾ ಇದ್ದಾರೆ. ಬೆದರಿಕೆಯಿಂದ ನಾನು ಭಯಗೊಂಡು ಜರ್ಜರಿತಳಾಗ್ತಾ ಇದ್ದೇನೆ. ರಣ್ಯಾ ಕಣ್ಣೀಡುತ್ತಾ ಜಡ್ಜ್ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಅದಕ್ಕೆ ಡಿಆರ್ಐ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ? ರಣ್ಯಾ ತನಿಖೆಗೆ ಸಹಕರಿಸ್ತಾ ಇಲ್ಲ, ವಿಚಾರಣೆಯನ್ನೇ ಬೆದರಿಕೆ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷ್ಯಗಳನ್ನ ತೋರಿಸಿ ಪ್ರಶ್ನಿಸಿದ್ರೆ ರಣ್ಯಾ ಅದಕ್ಕೆ ಉತ್ತರಿಸ್ತಾ ಇಲ್ಲ ಅಂತ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ. ರಣ್ಯಾ ತನಿಖೆಗೆ ಸಹಕರಿಸ್ತಾ ಇಲ್ಲ, ವಿಚಾರಣೆಯನ್ನೇ ಬೆದರಿಕೆ ಅಂತ ಹೇಳ್ತಾ ಇದ್ದಾರೆ ಅಂದಿದ್ದಾರೆ. ಜಡ್ಜ್ ಪ್ರಶ್ನೆ ಕೇಳ್ತಾರೆ, ನಿಮಗೇನಾದ್ರೂ ಹಿಂಸೆ ಕೊಟ್ರಾ, ಮಾನಸಿಕವಾಗಿ ದೈಹಿಕವಾಗಿ ಏನಾದ್ರೂ ಟಾರ್ಚರ್ ಕೊಟ್ರಾ ಅಂತ ಕೇಳಿದಾಗ ರಣ್ಯಾ ಕಣ್ಣೀರಿಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನೀ ಇದಕ್ಕೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. ಆದ್ರಿಂದ ನಾನು ಜರ್ಜರಿತಳಾಗಿದ್ದೇನೆ ಅಂತ ರಣ್ಯಾ ರಾವ್ ಜಡ್ಜ್ ಮುಂದೆ ಕಣ್ಣೀರ್ ಹಾಕ್ತಾ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ತನಿಖಾಧಿಕಾರಿಗಳು ರಣ್ಯಾ ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ, ವಿಚಾರಣೆಯನ್ನೇ ಬೆದರಿಕೆ ಅಂತ ಹೇಳಿದ್ರೆ ಹೇಗೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ವಿಚಾರಣೆಯನ್ನೇ ಬೆದರಿಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಾಕ್ಷಿಗಳನ್ನ ನಾವು ತೋರಿಸಿ ಇದಕ್ಕೆ ಪ್ರಶ್ನಿಸಿದ್ರೆ ರಣ್ಯಾ ಕಡೆಯಿಂದ ಉತ್ತರ ಬರ್ತಾ ಇಲ್ಲ. ರಣ್ಯಾ ವಿಚಾರಣೆಯ ದೃಶ್ಯಾವಳಿ ಇದೆ, ಕೋರ್ಟ್ ಬಯಸಿದ್ರೆ ಸಿಸಿಟಿವಿ ನೀಡೋದಕ್ಕೆ ಸಿದ್ಧ ಅಂತ ತನಿಖಾಧಿಕಾರಿ ಹೇಳಿದ್ದಾರೆ. ರಣ್ಯಾ ವಿಚಾರಣೆಯ ಸಿಸಿಟಿವಿ ಇದೆ, ಬೇಕಾದ್ರೆ ನಾವು ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸ್ತೀವಿ ಅಂದಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ತನಿಖಾಧಿಕಾರಿಗಳ ವಾದ. ಭಾವನಾ, ಹೌದು. ಅಂದ್ರೆ ಪ್ರಮುಖವಾಗಿ ಈಗ ಏನು ರಣ್ಯಾ ನ್ಯಾಯಾಧೀಶರ ಮುಂದೆ ಕಂಡಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಕೂಡಲೇ ಏನು ತನಿಖಾಧಿಕಾರಿಯನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ನೀವೇನಾದ್ರು ಥ್ರೆಟ್ ಮಾಡಿದ್ರಾ ಅಂತ ಕೇಳಿದಂತ ಪ್ರಶ್ನೆಗೆ ಅಲ್ಲಿದ್ದಂತ ತನಿಖಾಧಿಕಾರಿ ಹೇಳ್ತಾರೆ, ನಾವು ಪ್ರಶ್ನೆಯನ್ನ ಕೇಳಿದ್ವಿ, ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದೀವಿ, ಆ ಪ್ರಶ್ನೆಯನ್ನೇ ಆಕೆ ಥ್ರೆಟ್ ಅಂತ ಹೇಳ್ತಿರೋದು ಅಂತ ಹೇಳ್ತಾರೆ. ನಾವು ಯಾವುದೇ ರೀತಿಯಂತ ಥ್ರೆಟ್ ಅನ್ನ ಮಾಡಿಲ್ಲ, ನಾವು ಏನು ತನಿಖೆಗೆ ಏನ್ ಮಾಹಿತಿ ಬೇಕು, ಜೊತೆಗೆ ಏನು ನಮ್ಗೆ ಉತ್ತರಗಳು ಬೇಕು ಅದನ್ನ ಪ್ರಶ್ನೆಯನ್ನ ಮಾಡಿದೀವಿ ಅಂತ ಹೇಳ್ತಾ ಹೋಗ್ತಾರೆ. ಇದ್ರ ಜೊತೆಗೆ ನಾವು ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ವಿ, ಜೊತೆಗೆ ಸಿಸಿ ಕ್ಯಾಮ್ರಾ ರೆಕಾರ್ಡ್ ಕೂಡ ಇದೆ. ನೀವೇನಾದ್ರೂ ಅನುಮತಿಯನ್ನ ಕೊಟ್ಟಿದ್ದೆ ಆದ್ರೆ ನಾವು ಒಂದು ಸಿಸಿಟಿವಿ ಏನಂದ್ರೆ ತಮ್ಮ ಮುಂದೆ ಹಾಜರುಪಡಿಸ್ತೇವೆ ಅನ್ನೋದನ್ನ ಕೂಡ ಹೇಳಿಕೊಂಡಿರ್ತಕ್ಕಂಥದ್ದು. ಇನ್ನ ಜೊತೆಗೆ ಈ ಒಂದು ಏನು ಥ್ರೆಟ್ನಿಂಗ್ ಅನ್ನ ವಕೀಲರು ಹೇಳ್ಕೊಟ್ಟಿದ್ದಾರೆ, ಅಂದ್ರೆ ಥ್ರೆಟ್ ಅಂತ ಹೇಳಿ ಅಂತ ವಕೀಲರು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ತನಿಖಾಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥ. ಒಟ್ಟಾರೆಯಾಗಿ ಈಗಾಗಲೇ ಏನು 3 ದಿನಗಳ ಕಾಲ ತನಿಖೆಗೊಳಪಡಿಸಿದಂತಹ ಡಿಆರ್ಐ ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಏನು ತನಿಖೆ ನಡೆದಂತಹ ಸನ್ನಿವೇಶಗಳು ಏನಿತ್ತು ಅದೆಲ್ಲವನ್ನು ಕೂಡ ವಿವರಿಸ್ತಕ್ಕಂಥದ್ದು. ಜೊತೆಗೆ ಏನಲ್ಲಿ ರಣ್ಯಾ ಏನು ಹೇಳಿಕೆಯನ್ನ ಕೊಡ್ತಿದ್ದಾರೆ ಅಂದ್ರೆ ನನಗೆ ಈ ರೀತಿಯಾಗಿ ಥ್ರೆಟ್ ಅನ್ನ ಮಾಡಿದ್ರು ಅಂತ ಏನು ಹೇಳಿಕೆಯನ್ನ ಕೊಡ್ತಿದ್ದಾರೆ ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಧೀಶರ ಮುಂದೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನ ನಾವು ಕೊಡ್ತೇವೆ ಅಂತ ಹೇಳಿ ತನಿಖಾಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಭಾವನಾ, ಎಸ್ ಮಂಜು, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.